ನಮಸ್ಕಾರ ಕರ್ನಾಟಕ. ರಾಜ್ಯ ರಾಜಕಾರಣದಲ್ಲಿ ಈಗ ಅಕ್ಷರಶಃ ಮಹಾಭಾರತ ನಡೀತಾ ಇದೆ. ಕಳೆದ ಕೆಲವು ದಿನಗಳಿಂದ ಗಾಂಧಿನಗರದ ಗಲ್ಲಿಯಿಂದ ವಿಧಾನಸೌಧದ ಕಾರಿಡಾರ್ವರೆಗೆ ಕೇಳಿ ಬರ್ತಾ ಇದ್ದ ಒಂದೇ ಒಂದು ಮಾತು ಅಂದರೆ ಅದು ಮೇ ತಿಂಗಳ ಕ್ರಾಂತಿ. ಹೌದು, ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು ಮೇ 15 ಅವರ ಹುಟ್ಟುಹಬ್ಬಕ್ಕೆ ಸಿಎಂ ಪಟ್ಟದ ಗಿಫ್ಟ್ ಸಿಗುತ್ತೆ ಅಂತ ಕಾದು ಕುಳಿತಿದ್ದರು. ಆದರೆ ಈ ಎಲ್ಲ ಲೆಕ್ಕಾಚಾರಗಳನ್ನು ಉಲ್ಟಾ ಮಾಡಿದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಡಿದ ಆ ಮೂರೇ ಮಾತುಗಳು. ಖರ್ಗೆ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬಂದು ಕೊಟ್ಟ ಆ ಒಂದು ಸ್ಟೇಟ್ಮೆಂಟ್ ಇಡೀ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಇದ್ದಾರೆ, ಈಗ ಆ ಪ್ರಶ್ನೆ ಉದ್ಭವಿಸಲ್ಲ ಅನ್ನೋ ಖರ್ಗೆ ಅವರ ಮಾತಿನ ಮರ್ಮವೇನು? ಇದು ಸಿದ್ದರಾಮಯ್ಯ ಅವರಿಗೆ ಕೊಟ್ಟ ಬಲಾನ ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಇಟ್ಟ ಚೆಕ್ಮೇಟಾ? ಇದರ ನಡುವೆ ದಲಿತ ಸಿಎಂ ಅನ್ನೋ ಹೊಸ ದಾಳ ಉರುಳಿಸಿದ್ದು ಯಾರು? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಹೈಕಮಾಂಡ್ನ ಆ ಸೀಕ್ರೆಟ್ ಪ್ಲಾನ್ ಬಗ್ಗೆ ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡೋಣ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಇಲ್ಲಿ ಅಧಿಕಾರದ ಆಟ ಅಂದುಕೊಂಡಿದ್ದಕ್ಕಿಂತ ತುಂಬಾ ಗಂಭೀರವಾಗಿದೆ. ಖರ್ಗೆ ಹಾಕಿದ ಬಿಗ್ ಬ್ರೇಕ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ 2023ರಿಂದಲೇ ಶುರುವಾಗಿದ್ದ ಈ ಕುರ್ಚಿ ಕದನ 2026ರಲ್ಲಿ ತಾರಕಕ್ಕೇರಿತ್ತು. ಮೇ ತಿಂಗಳಲ್ಲಿ ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಅಂತ ಅವರ ಬೆಂಬಲಿಗರು ಭವಿಷ್ಯ ನುಡಿಯುತ್ತಿದ್ದರು. ಆದರೆ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಖಾಡಕ್ಕೆ ಇಳಿದರು, ಅಲ್ಲಿಗೆ ಎಲ್ಲ ಊಹಾಪೋಹಗಳಿಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಖರ್ಗೆ ಅವರು ಹೇಳಿದ್ದು ಮೂರೇ ವಿಷಯ. ಮೊದಲನೆಯದ್ದು, ಸದ್ಯಕ್ಕೆ ಸಿಎಂ ಇದ್ದಾರೆ, ಕುರ್ಚಿ ಖಾಲಿ ಇಲ್ಲ. ಎರಡನೆಯದು, ಸಿಎಂ ಬದಲಾವಣೆಗೆ ಸಮಯ ಹಿಡಿಯುತ್ತೆ. ಮೂರನೆಯದು, ಬದಲಾವಣೆಯ ನಿರ್ಧಾರವನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ನಾವು ಅಂದರೆ ಹೈಕಮಾಂಡ್ ಸೇರಿ ತೆಗೆದುಕೊಳ್ಳುತ್ತೇವೆ. ಈ ಮೂರು ಮಾತುಗಳು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಕಂಡರೂ ಇದರ ಒಳಾರ್ಥ ಮಾತ್ರ ಬಹಳ ಆಳವಾಗಿದೆ. ಸಿಎಂ ಬದಲಾವಣೆ ಆಗಲ್ಲ ಅಂತ ಖರ್ಗೆ ಎಲ್ಲೂ ಖಚಿತವಾಗಿ ಹೇಳಿಲ್ಲ. ಬದಲಿಗೆ ಸಮಯ ಹಿಡಿಯುತ್ತೆ ಅನ್ನೋ ಸುಳಿವು ಕೊಟ್ಟಿದ್ದಾರೆ. ಅಂದರೆ ಭವಿಷ್ಯದಲ್ಲಿ ಬದಲಾವಣೆ ಖಂಡಿತ ಇದೆ, ಆದರೆ ಅದು ಡಿಕೆಶಿ ಅಂದುಕೊಂಡ ಸಮಯಕ್ಕಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಇದು ಡಿಕೆಶಿ ಬಣಕ್ಕೆ ದೊಡ್ಡ ಶಾಕ್ ನೀಡಿದೆ. ದಲಿತ ಸಿಎಂ ಅಸ್ತ್ರ ಮತ್ತು ಮೂರನೆಯವರಿಗೆ ಲಾಭ. ಈಗ ರಾಜ್ಯ ರಾಜಕಾರಣದ ಅಸಲಿ ಟ್ವಿಸ್ಟ್ ಇಲ್ಲಿದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವಿನ ಈ ಜಿದ್ದಾಜಿದ್ದಿನ ನಡುವೆ ದಲಿತ ಸಿಎಂ ಅನ್ನೋ ಟ್ರಂಪ್ ಕಾರ್ಡ್ ಮಗದೊಮ್ಮೆ ಮುನ್ನೆಲೆಗೆ ಬಂದಿದೆ. ಇಬ್ಬರ ನಡುವೆ ಮೂರನೆಯವರಿಗೆ ಲಾಭ ಅನ್ನೋ ತರಹದ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಕುತೂಹಲದ ಸಂಗತಿ ಎಂದರೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರೇ ದಲಿತ ಸಿಎಂ ದಾಳ ಉರುಳಿಸಿರೋದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಯತೀಂದ್ರ ಅವರು ಈ ಮಾತು ಹೇಳಿದ ಬೆನ್ನಲ್ಲೇ ಗೃಹ ಸಚಿವ ಜಿ. ಪರಮೇಶ್ವರ್ ಅವರು ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಯರು, ಅವರ ಸಮಕಾಲೀನರಾದ ಗುಂಡೂರಾವ್, ವೀರಪ್ಪ ಮೊಯ್ಲಿ, ಧರ್ಮಸಿಂಗ್, ಬಂಗಾರಪ್ಪನವರೆಲ್ಲ ಸಿಎಂ ಆದರು. ಖರ್ಗೆ ಅವರು ಸಿಎಂ ಆದರೆ ಅವರ 50 ವರ್ಷದ ಸೇವೆಗೆ ಒಂದು ಅರ್ಥ ಬರುತ್ತೆ ಅಂತ ಪರಮೇಶ್ವರ್ ಓಪನ್ ಆಗಿ ಬ್ಯಾಟ್ ಮಾಡಿದ್ದಾರೆ. ಇದರ ಅರ್ಥವೇನು? ಸಿದ್ದರಾಮಯ್ಯನವರು ಒಂದು ವೇಳೆ ಕುರ್ಚಿ ಬಿಡಬೇಕಾದ ಸಂದರ್ಭ ಬಂದರೆ ಅದು ಡಿಕೆಶಿ ಅವರಿಗೆ ಹೋಗಬಾರದು, ಬದಲಿಗೆ ದಲಿತ ನಾಯಕರಿಗೆ ಸಿಗಬೇಕು ಅನ್ನೋ ಹೊಸ ರಣತಂತ್ರ ಸಿದ್ದು ಪಾಳೆಯದಲ್ಲಿ ರೆಡಿ ಆಗ್ತಿದೆಯಾ? ಈ ದಲಿತ ಸಿಎಂ ಕೂಗು ಈಗ ಡಿಕೆಶಿ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೌನದ ಮರ್ಮ. ಪತ್ರಕರ್ತರು ಖರ್ಗೆ ಅವರನ್ನೇ ಒಂದು ಪ್ರಶ್ನೆ ಕೇಳಿದರು. ಜನ ನೀವು ಸಿಎಂ ಆಗಬೇಕು ಅಂತ ಬಯಸುತ್ತಿದ್ದಾರೆ, ಇದು ಸಾಧ್ಯನಾ ಅಂತ. ಅದಕ್ಕೆ ಖರ್ಗೆ ಅವರು ಕೊಟ್ಟ ಉತ್ತರ ನೋಡಿ. ನಮ್ಮ ಹಣೆ ಬರಹವನ್ನು ಸೋನಿಯಾ ಗಾಂಧಿ ನಿರ್ಧರಿಸುತ್ತಾರೆ, ಹೈಕಮಾಂಡ್ ಸೂಚಿಸಿದರೆ ನಾನು ಸಿದ್ಧ ಅನ್ನೋ ಅರ್ಥದಲ್ಲಿ ಖರ್ಗೆ ಮಾತಾಡಿದ್ದಾರೆ. ಇತ್ತ ಸಿದ್ದರಾಮಯ್ಯನವರು ಮಾತ್ರ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಅವರ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಯಾವುದೇ ಗೊಂದಲವಿಲ್ಲ, ಅವರು ಕೆಲಸ ಮಾಡ್ತಾ ಆರಾಮವಾಗಿದ್ದಾರೆ ಅಂತ ಖರ್ಗೆ ಅವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅವರು ಮೊದಲಿನಿಂದಲೂ ಸ್ಟ್ರಾಂಗ್, ಈಗಲೂ ಸ್ಟ್ರಾಂಗ್, ಮುಂದೆಯೂ ಸ್ಟ್ರಾಂಗ್ ಆಗಿರ್ತಾರೆ ಅನ್ನೋದು ಖರ್ಗೆ ಅವರ ಮಾತು. ಇದು ಸಿದ್ದರಾಮಯ್ಯ ಅವರಿಗೆ ಸದ್ಯಕ್ಕೆ ನಿರಾಳ ತಂದಿದೆ. ಆದರೆ ಸಮಯ ಬಂದಾಗ ನೋಡೋಣ ಅನ್ನೋ ಖರ್ಗೆ ಅವರ ಆ ಒಂದೇ ಒಂದು ಸಾಲು ಈಗ ಎರಡೂ ಬಣಗಳ ನಿದ್ದೆಗೆಡಿಸಿದೆ. ಆ ಸಮಯ ಯಾವುದು? ಅದು 3 ತಿಂಗಳ ಬಳಿಕವೋ ಅಥವಾ 6 ತಿಂಗಳ ಬಳಿಕವೋ? ಈ ಗೊಂದಲವೇ ಈಗ ಕಾಂಗ್ರೆಸ್ನ ಅತಿದೊಡ್ಡ ತಲೆನೋವು. ಡಿಕೆಶಿ ಬಣಕ್ಕೆ 2028ರ ನಂತರವೂ ಸಿಎಂ ಪಟ್ಟ ಸಿಗೋದು ಡೌಟ್ ಅನ್ನೋ ವಾತಾವರಣ ಈಗ ಸೃಷ್ಟಿಯಾಗಿದೆ. ಸ್ನೇಹಿತರೆ, ಕರ್ನಾಟಕ ರಾಜಕಾರಣದ ಈ ಚದುರಂಗದಾಟದಲ್ಲಿ ಈಗ ಸೋನಿಯಾ ಗಾಂಧಿ ಅವರ ನಿರ್ಧಾರವೇ ಅಂತಿಮ. ದಲಿತ ಸಿಎಂ ದಾಳ ಡಿಕೆಶಿ ಅವರಿಗೆ ಮಾರಕವಾಗುತ್ತಾ ಅಥವಾ ಸಿದ್ದರಾಮಯ್ಯನವರೇ 5 ವರ್ಷ ಪೂರೈಸ್ತಾರಾ? ನಿಮ್ಮ ಪ್ರಕಾರ ಕರ್ನಾಟಕದ ಮುಂದಿನ ಬೆಳವಣಿಗೆ ಏನಾಗಬಹುದು? ಖರ್ಗೆ ಅವರು ಸಿಎಂ ಆಗಬೇಕಾ ಅಥವಾ ಡಿಕೆಶಿ ಅವರಿಗೆ ಅವಕಾಶ ಸಿಗಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ರೋಚಕ ರಾಜಕೀಯ ವಿಶ್ಲೇಷಣೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರಾಜ್ಯ ರಾಜಕಾರಣದ ಇಂತಹದೇ ಇನ್ಸೈಡ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.